ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮಸ್ಕಾರ ಸ್ನೇಹಿತರೆ. ವೃಶ್ಚಿಕ ರಾಶಿಯವರಿಗೆ ನಮ್ಮ ಹೊಸ ಜೀವನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮೊದಲು ನನ್ನನ್ನು ಕ್ಷಮಿಸಿ. ನಾನು ಕೈ ಮುಗಿದು ನಿಮಗೆ ಒಂದು ದೊಡ್ಡ ಸತ್ಯ ಹೇಳಲು ಹೊರಟಿದ್ದೇನೆ. ಪರಿಸ್ಥಿತಿ ಹೀಗಾಗಿದೆ. ಈಗ ಎಲ್ಲವೂ ಹೇಳುವುದು ಅವಶ್ಯಕವಾಗಿದೆ. ಒಂದು ಸಲ ಈ ಮಾತನ್ನು ಗಮನವಿಟ್ಟು ತಿಳಿದುಕೊಳ್ಳಿ. ಏಕೆಂದರೆ 12 ವರ್ಷಗಳಿಂದ ಒಂದು ಕಾಣದ ಶಕ್ತಿ ನಿರಂತರವಾಗಿ ನಿಮ್ಮ ಸುತ್ತಲೂ ಇದೆ. ಅದು ನಿಮ್ಮನ್ನು ಒಂದು ಹೊಸ ಮತ್ತು ಅಪರಿಚಿತ ಜಗತ್ತಿನ ಕಡೆಗೆ ಕರೆದುಕೊಂಡು ಹೋಗಲು ಬಯಸುತ್ತಿದೆ. ಹಾಗೆ ಇದಕ್ಕೆ ಕಾರಣ ಏನು? ಆ ಶಕ್ತಿ ಯಾರು? ನೀವು ಈ ಸತ್ಯವನ್ನು ಕೇಳಿದಾಗ ನಿಜವಾಗಿಯೂ ನಿಮ್ಮ ತಲೆ ತಿರುಗುತ್ತದೆ. ನಮಸ್ಕಾರ ಸ್ನೇಹಿತರೆ. ಹರ ಹರ ಮಹಾದೇವ. ಯಾವ ವಿಷಯದ ಬಗ್ಗೆ ಭಯ ಇತ್ತೋ ಈಗ ಅದೇ ಆಗಬೇಕಾಗಿತ್ತು. ಕಳೆದ 12 ವರ್ಷಗಳಿಂದ ಈ ವಿಶೇಷ ಸಮಯ ಕೇವಲ ನಿಮ್ಮ ಕಾಯುವಿಕೆಗೆ ಮಾಡುತ್ತಿತ್ತು. ನೀವು ಈ ರಹಸ್ಯ ತಿಳಿದ ಕೂಡಲೇ ನಿಮ್ಮ ಕಾಲ ಕೆಳಗಿನ ನೆಲ ಜಾರಿ ಹೋಗುತ್ತದೆ. ಇಂದು ನಿಮ್ಮ ಮುಂದೆ ಬಯಲಾಗುವ ರಹಸ್ಯ ಅಂತಹದು. ಈ ಮಾಹಿತಿ ನಿಮಗೆ ಬೇರೆ ಯಾವುದೇ ವಿಡಿಯೋದಲ್ಲಿ ಸಿಗುವುದಿಲ್ಲ. ಆದ್ದರಿಂದ ವಿಡಿಯೋವನ್ನು ಹಗುರವಾಗಿ ತೆಗೆದುಕೊಳ್ಳುವ ತಪ್ಪು ಮಾಡಬೇಡಿ. ತಮಾಷೆ ಎಂದು ತಿಳಿಯುವ ತಪ್ಪನ್ನು ಖಂಡಿತವಾಗಿಯೂ ಮಾಡಬೇಡಿ. ಇಂತಹ ವಿಶೇಷ ಖಂಡಿತ ವಿಡಿಯೋ ಮತ್ತೆ ಮತ್ತೆ ಬರುವುದಿಲ್ಲ. ಇಡೀ ವರ್ಷದಲ್ಲಿ ಕಷ್ಟಪಟ್ಟು 1 ಅಥವಾ 2 ಸಲ ಮಾತ್ರ ಇಂತಹ ಅವಕಾಶ ಸಿಗುತ್ತದೆ. ಯಾರು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡುತ್ತಾರೋ ಅವರ ಜೀವನದಲ್ಲಿ ನಿಜವಾಗಿಯೂ ದೊಡ್ಡ ಬದಲಾವಣೆ ಬರುತ್ತದೆ. ನೀವು ನಿಜವಾಗಿಯೂ ತುಂಬ ಅದೃಷ್ಟವಂತರು. ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ. ಇಂದು ನಿಮಗೆ ಹೇಳುವ ವಿಷಯಗಳು ಕೇಳಲು ಕಹಿ ಅನಿಸಬಹುದು, ಆದರೆ ಸಂಪೂರ್ಣ ಸತ್ಯ. ಆದ್ದರಿಂದ ಆರಂಭದಿಂದ ಕೊನೆಯವರೆಗೂ ಗಮನವಿಟ್ಟು ಇದನ್ನು ನೋಡಿ. ಯಾರು ಮಾತಾರಾಣಿಯ ನಿಜವಾದ ಭಕ್ತರು ಅವರು ಈಗ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಪೂರ್ತಿ ನಂಬಿಕೆಯಿಂದ ಹರ ಹರ ಮಹಾದೇವ ಎಂಬ ಮತ್ತು ಬಾಬಾ ಭೋಲೆನಾಥ ಎಂದು ಖಂಡಿತವಾಗಿಯೂ ಬರೆಯಿರಿ. ಬಾಬಾ ಭೋಲೆನಾಥ್ ಅವರ ಕೃಪೆ ಮತ್ತು ನಿಮ್ಮ ಪೂರ್ತಿ ಕುಟುಂಬದ ಮೇಲೆ ಯಾವಾಗಲೂ ಇರಲಿ. ಮುಂದೆ ಹೋಗುವ ಮೊದಲು ನಾನು ಮಾತಾರಾಣಿಯ ಎಲ್ಲ ನಿಜವಾದ ಭಕ್ತರಲ್ಲಿ ಕೈಮುಗಿದು ವಿನಂತಿ ಮಾಡುತ್ತೇನೆ. ಈ ವಿಡಿಯೋವನ್ನು ಪೂರ್ತಿ ಖಂಡಿತ ನೋಡಿ, ಏಕೆಂದರೆ ಇಂದು ಬಯಲಾಗುವ ರಹಸ್ಯ ತುಂಬ ಮುಖ್ಯ. ನನ್ನ ಪ್ರೀತಿಯ ಸ್ನೇಹಿತರೆ, ಇಂದು ನಾನು ನಿಮಗೆ ಹೇಳುವ ಸತ್ಯ ಕೇಳಿದಾಗ ನಿಮ್ಮ ಮೈಯಲ್ಲಿನ ರೋಮ ನಡುಗುತ್ತವೆ. ಒಂದು ತುಂಬ ದೊಡ್ಡ ದೈವಿಕ ರಹಸ್ಯ ಈಗ ನಿಮ್ಮ ಮುಂದೆ ಬರಲಿದೆ. ಮುಂದಿನ 24 ಗಂಟೆಯಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವುದು ಹಾಗೆ ಬಹುಶಃ ಹಲವು ವರ್ಷಗಳಿಂದ ಆಗಿರಲಿಲ್ಲ. ಹೌದು ಸ್ನೇಹಿತರೆ, ಮುಂಬರುವ 24 ಗಂಟೆಗಳಲ್ಲಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ನೀವು ಈ ವಿಡಿಯೋವನ್ನು ಪೂರ್ತಿ ನೋಡಿದರೆ ನಿಮ್ಮ ಅದೃಷ್ಟ ತಾನಾಗೇ ನಿಮ್ಮ ಜೊತೆ ಕೂಡಲು ಶುರುವಾಗುತ್ತದೆ. ನಿಮ್ಮ ಅದೃಷ್ಟದ ಮುಚ್ಚಿದ ಬಾಗಿಲು ತೆರೆದುಕೊಳ್ಳುತ್ತದೆ. ಆದರೆ ಒಂದು ಮಾತು ಯಾವಾಗಲೂ ನೆನಪಿಡಿ, ಈ ವಿಡಿಯೋವನ್ನು ಒಂಟಿಯಾಗಿ ನೋಡಿ. ಯಾರ ಮುಂದೆಯೂ ಇದನ್ನು ನೋಡಬೇಡಿ. ನಿಮ್ಮ ಮನೆಯ ಬಾಗಿಲು ಮತ್ತು ಕಿಟಕಿಗಳನ್ನು ಮುಚ್ಚಿ ಶಾಂತ ಮನಸ್ಸಿನಿಂದ ಪ್ರತಿ ಮಾತನ್ನು ಅರ್ಥ ಮಾಡಿಕೊಳ್ಳಿ. ಈಗ ಹಣದ ಅಧಿದೇವತೆ ಮಾತಾ ಲಕ್ಷ್ಮಿ ನಿಮ್ಮ ಮೇಲೆ ಪ್ರಸನ್ನರಾಗಿದ್ದಾರೆ. ಅಪಾರ ಕೃಪೆ ಈಗ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಸುರಿಯಲು ಶುರುವಾಗಿದೆ. ಈಗ ನಿಮ್ಮ ಹಣೆ ಬರಹದ ಮೊದಲಿನಂತೆ ಇರುವುದಿಲ್ಲ. ತುಂಬ ದೊಡ್ಡ ಬದಲಾವಣೆ ನಿಮ್ಮ ಜೀವನದ ಕಡೆ ಬರುತ್ತಿದೆ. ನಿಮ್ಮ ದುಃಖ ಸಮಯ ಈಗ ಮುಗಿಯುವ ಹಂತದಲ್ಲಿದೆ. ಜೀವನದ ಕಷ್ಟಗಳು ಮತ್ತು ಸಂಕಟ ನಿಧಾನವಾಗಿ ಮುಗಿಯಲಿವೆ. ಮುಂದಿನ 24 ಗಂಟೆಯ ಒಳಗೆ ಒಬ್ಬ ದಿವ್ಯ ದೇವತೆ ನಿಮ್ಮ ಮನೆಗೆ ಬರಲಿದ್ದಾರೆ. ಕೊನೆಗೆ ಆ ದೇವತೆ ಯಾರು? ಅವರು ನಿಮ್ಮ ಮನೆಗೆ ಏಕೆ ಬರುತ್ತಿದ್ದಾರೆ ಮತ್ತು ಕೊನೆಗೆ ನಿಮ್ಮಿಂದ ಅವರಿಗೆ ಏನು ಬೇಕು? ನೀವು ಇದರ ಸತ್ಯ ತಿಳಿದಾಗ ಆಶ್ಚರ್ಯದಲ್ಲಿ ಮುಳುಗಿ ಹೋಗುತ್ತೀರಿ. ಇವರೇ ಆ ದೇವರು. ಕಳೆದ 12 ವರ್ಷಗಳಿಂದ ನಿಮ್ಮ ಜೀವನ ಮತ್ತು ರಕ್ಷಣೆಯನ್ನು ಮಾಡುತ್ತಿದ್ದಾರೆ. ಇವರು ಹಲವು ಬಾರಿ ನಿಮ್ಮನ್ನು ದೊಡ್ಡ ಸಂಕಟದಿಂದ ಮತ್ತು ಸಾವಿರಂತಹ ಅಪಾಯಗಳಿಂದ ಹೊರಗೆ ತಂದಿದ್ದಾರೆ. ಅವರ ಕೃಪೆ ನಿಮ್ಮ ಮೇಲೆ ಇಲ್ಲದಿದ್ದರೆ ಬಹುಶಃ ಇಂದು ನೀವು ನಿಮ್ಮ ಜೀವನ ಸುರಕ್ಷಿತವಾಗಿ ಇರುತ್ತಿರಲಿಲ್ಲ. ಸ್ವಲ್ಪ ಯೋಚಿಸಿ, ಕೊನೆಗೆ ಯಾರು ಆ ದೈವಿಕ ಶಕ್ತಿ? ಪ್ರತಿ ಬಾರಿ ನಿಮ್ಮನ್ನು ರಕ್ಷಿಸುತ್ತಿರುವ ನಿಮ್ಮನ್ನು ಕಷ್ಟಗಳಿಂದ ಕಾಪಾಡುತ್ತಾ ಬಂದಿದ್ದಾರೆ. ಈ ವಿಡಿಯೋದಲ್ಲಿ ನಾವು ಅದೇ ರಹಸ್ಯದ ಪರದೆಯನ್ನು ಸರಿಸಲಿದ್ದೇವೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ಖಂಡಿತವಾಗಿಯೂ ನೋಡಿ. ನಿಮ್ಮ ಮೇಲೆ ಒಂದು ಅತ್ಯಂತ ದೊಡ್ಡ ದೈವಿಕ ಶಕ್ತಿಯ ಆಶೀರ್ವಾದ ಇದೆ. ಅದೇ ಶಕ್ತಿಯ ಕೃಪೆಯಿಂದ ಈಗ ನಿಮ್ಮ ಜೀವನದ ತೊಂದರೆಗಳು ದೂರವಾಗಲಿವೆ. ಎಲ್ಲ ಅಡೆತಡೆಗಳು ಮತ್ತು ಕಷ್ಟ ಮುಗಿಯುವ ಹಂತಕ್ಕೆ ಬರುತ್ತಿವೆ. ಆದ್ದರಿಂದ ಸ್ನೇಹಿತರೆ, ಈ ವಿಡಿಯೋವನ್ನು ಯಾವುದೇ ಪರಿಸ್ಥಿತಿಯಲ್ಲೂ ನಿರ್ಲಕ್ಷ್ಯ ಮಾಡಬೇಡಿ. ಯಾರು ಇದನ್ನು ನೋಡದೆ ಹೋದರೆ ಅವರು ಜೀವನದ ಪೂರ್ತಿ ಪಶ್ಚಾತ್ತಾಪ ಪಡುತ್ತಾರೆ. ಅಂತಹ ಅವರ ಕಣ್ಣುಗಳಲ್ಲಿ ಕಣ್ಣೀರು ನಿಲ್ಲುವುದೇ ಇಲ್ಲ. ಸ್ನೇಹಿತರೆ, ಗಮನವಿಟ್ಟು ಕೇಳಿ. ನೀವು ಎಷ್ಟೇ ಕಷ್ಟಪಟ್ಟು ದುಡಿದರೂ ನಿಮ್ಮ ಜೀವನದಲ್ಲಿ ಯಾವುದೇ ದೊಡ್ಡ ಬದಲಾವಣೆ ಕಾಣುತ್ತಿಲ್ಲ. ಲಕ್ಷ ಪ್ರಯತ್ನ ಮಾಡಿದರೂ ಪರಿಸ್ಥಿತಿ ಹಾಗೆಯೇ ಇರುತ್ತದೆ. ಇದೇ ಕಾರಣಕ್ಕೆ ಇಂದು ನಾನು ನಿಮಗೆ ಹೇಳುವ ವಿಷಯವನ್ನು ಖಂಡಿತವಾಗಿ ಹಗುರವಾಗಿ ತೆಗೆದುಕೊಳ್ಳಬೇಡಿ. ಸಮಯ ಇರುವಾಗಲೇ ಎಚ್ಚರವಾಗುವುದು ಅವಶ್ಯಕ. ಏಕೆಂದರೆ ಮುಂದಿನ 24 ಗಂಟೆ ನಿಮ್ಮ ಜೀವನದ ಅತ್ಯಂತ ಕಷ್ಟದ ಮತ್ತು ಮುಖ್ಯವಾದ ಗಂಟೆಗಳಾಗಬಹುದು. ಈ ಗಂಟೆಗಳಲ್ಲಿ ನಿಮ್ಮಿಂದ ಚಿಕ್ಕ ತಪ್ಪು ಆದರೂ ಅದರ ಪರಿಣಾಮ ದೊಡ್ಡದಾಗಬಹುದು. ಆದ್ದರಿಂದ ಜಾಗ್ರತೆ ಇರಲಿ. ಮುಂದಿನ ಸಮಯದಲ್ಲಿ ಒಂದೇ ಒಂದು ತಪ್ಪು ಮಾಡಬೇಡಿ. ಈಗ ಆಗಲಿರುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಈ ಸಮಯದಲ್ಲಿ ಸಾಮಾನ್ಯವಲ್ಲ.
ಇದು ತುಂಬ ವಿಶೇಷ ಮತ್ತು ನಿರ್ಣಾಯಕ ಸಮಯ. ಆದ್ದರಿಂದ ಈ ವಿಡಿಯೋವನ್ನು ಮಧ್ಯದಲ್ಲಿ ಬಿಟ್ಟು ಹೋಗಬೇಡಿ. ಕೊನೆಯವರೆಗೂ ನೋಡಿ ಮತ್ತು ಪ್ರತಿ ಮಾತನ್ನು ಗಮನದಿಂದ ಕೇಳಿ, ಏಕೆಂದರೆ ಈಗ ನಿಮಗೆ ಕಲಿಯುಗದ ಅತ್ಯಂತ ದೊಡ್ಡ ರಹಸ್ಯ ಮತ್ತು ಅತ್ಯಂತ ಬೆಚ್ಚಿ ಬೀಳಿಸುವ ಸೂಚನೆ ಸಿಗಲಿದೆ. ಇದ್ದಕ್ಕಿದ್ದಂತೆ ನಿಮ್ಮ ಜೀವನದಲ್ಲಿ ಅಂತಹ ಬದಲಾವಣೆ ಬರುತ್ತದೆ ನೀವು ಎಂದಿಗೂ ಕಲ್ಪನೆ ಕೂಡ ಮಾಡಿರುವುದಿಲ್ಲ. ಗ್ರಹಗಳ ಸ್ಥಿತಿ ಪೂರ್ತಿ ಬದಲಾಗಿದೆ ಮತ್ತು ಈಗ ಆಗಲಿರುವುದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಿಬಿಡುತ್ತದೆ. ಜಾಗ್ರತೆಯಾಗಿರಿ, ಏಕೆಂದರೆ ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ವಿರುದ್ಧ ದೊಡ್ಡ ಸಂಚು ಮಾಡುತ್ತಿದ್ದಾನೆ. ಅವನು ನಿಮ್ಮನ್ನು ಕೆಳಗೆ ತಳ್ಳಲು ಮತ್ತು ನಿಮ್ಮನ್ನು ಹಾಳು ಮಾಡಲು ಯಾವುದೇ ಹಂತಕ್ಕೂ ಹೋಗಬಹುದು. ಅದಕ್ಕಾಗಿ ನಾನು ನಿಮಗೆ ಮೊದಲೇ ಎಚ್ಚರಿಕೆ ಕೊಡುತ್ತಿದ್ದೇನೆ. ಆ ಸಮಯ ಬಂದಾಗ ನೀವು ನಿಮ್ಮನ್ನು ನಿಭಾಯಿಸಿಕೊಳ್ಳಲು ಸಾಧ್ಯ. ಒಂದು ವೇಳೆ ನಾನು ಹೇಳಿದ ಮಾತುಗಳನ್ನು ಸಮಯ ಇರುವಾಗಲೇ ಗಂಭೀರವಾಗಿ ಅರ್ಥ ಮಾಡಿಕೊಳ್ಳದಿದ್ದರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಅಂತಹ ವಿಷಯಗಳನ್ನು ಹೇಳಲಿದ್ದೇನೆ. ಬಹುಶಃ ಪೂರ್ತಿ ಯೂಟ್ಯೂಬ್ನಲ್ಲಿ ಯಾರೂ ಬಿಚ್ಚಿ ಹೇಳುವುದಿಲ್ಲ. ಇಂದು ನಿಮಗೆ ಅಂತಹ ಸತ್ಯ ಗೊತ್ತಾಗುತ್ತದೆ. ಅದು ನಿಮ್ಮ ಯೋಚನೆ ಮತ್ತು ದೃಷ್ಟಿಕೋನವನ್ನು ಪೂರ್ತಿ ಬದಲಿಸಬಹುದು. ಮೊದಲು ಆ ರಹಸ್ಯದ ಪರದೆ ಸರಿಸೋಣ. ಕೊನೆಗೆ ಆ ದಿವ್ಯ ದೇವತೆ ಯಾರು? ಅವರು ಹಲವು ವರ್ಷಗಳಿಂದ ನಿಮ್ಮ ರಕ್ಷಣೆ ಮಾಡುತ್ತಾ ಇದ್ದಾರೆ. ಅದೇ ಶಕ್ತಿ ಪ್ರತಿ ಕಷ್ಟದ ಸಮಯದಲ್ಲೂ ನಿಮ್ಮನ್ನು ದೊಡ್ಡ ಸಂಕಟ ಮತ್ತು ಸಾವಿನಂತಹ ಅಪಾಯಗಳಿಂದ ಹೊರಗೆ ತಂದಿದೆ. ಅದೇ ದೇವರು ನಿಮಗಾಗಿ ಇಷ್ಟೊಂದು ಮಾಡಿದ್ದಾರೆ. ಅದನ್ನು ಕಲ್ಪನೆ ಮಾಡಿಕೊಳ್ಳುವುದು ಕೂಡ ಸುಲಭವಲ್ಲ. ಈ ವಿಡಿಯೋದಲ್ಲಿ ನಾವು ನಿಧಾನವಾಗಿ ಪ್ರತಿ ರಹಸ್ಯವನ್ನು ನಿಮ್ಮ ಮುಂದೆ ತರುತ್ತೇವೆ ಮತ್ತು ಪ್ರತಿ ಮುಚ್ಚಿಟ್ಟ ಸತ್ಯವನ್ನು ಬಯಲು ಮಾಡುತ್ತೇವೆ. ನಿಮ್ಮಲ್ಲಿ ಒಂದು ಚಿಕ್ಕ ವಿನಂತಿ, ಈ ವಿಡಿಯೋವನ್ನು ಕೊನೆಯವರೆಗೂ ಗಮನದಿಂದ ನೋಡಿ ಮತ್ತು ಒಂದು ವೇಳೆ ಈ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಅಂದರೆ ನಿಜವಾದ ಮನಸ್ಸಿನಿಂದ ಲೈಕ್ ಮಾಡಿ ಹಾಗೂ ಈಗ ಗಮನವಿಟ್ಟು ಕೇಳಿ. ಯಾರು ನಿಮ್ಮ ಜೊತೆ ಅನ್ಯಾಯ ಮಾಡಿದ್ದಾರೆ, ಯಾರು ನಿಮ್ಮ ನಂಬಿಕೆ ಮತ್ತು ನಿಮಗೆ ಮೋಸ ಮಾಡಿದ್ದಾರೆ, ಈಗ ಸಮಯ ಬದಲಾಗಲಿದೆ. ಅವರು ಮಾಡಿದ ಕರ್ಮಕ್ಕೆ ಈಗ ಅದೇ ರೀತಿಯ ಫಲ ಅವರಿಗೆ ಸಿಗಲಿದೆ, ಏಕೆಂದರೆ ಈಗ ನ್ಯಾಯದ ಸಮಯ ಶುರುವಾಗಿದೆ. ಭಗವಾನ್ ಶನಿದೇವ ಮಹಾರಾಜರ ನ್ಯಾಯ ಎಂದೂ ತಪ್ಪಾಗುವುದಿಲ್ಲ. ಅವರ ದೃಷ್ಟಿ ಮತ್ತು ದಂಡ ಎರಡೂ ನಿಜವಾಗಿರುತ್ತದೆ. ನೀವು ವರ್ಷಗಟ್ಟಲೆ ಸಂಘರ್ಷ ಮಾಡಿದ್ದೀರಿ, ಕಷ್ಟಪಟ್ಟು ದುಡಿದಿದ್ದೀರಿ, ಪ್ರತಿ ಅಡಚಣೆಯನ್ನು ಎದುರಿಸಿದ್ದೀರಿ. ಆದರೆ ಅದಕ್ಕೆ ತಕ್ಕಂತೆ ನಿಮ್ಮ ಜೀವನದಲ್ಲಿ ಆ ಶಾಂತಿ ಸಿಗಲಿಲ್ಲ. ನೀವು ಅರ್ಹರಾಗಿದ್ದೀರಿ, ಏಕೆಂದರೆ ಈಗ ನ್ಯಾಯದ ಸಮಯ ಶುರುವಾಗಿದೆ. ಭಗವಾನ್ ಶನಿದೇವ ಮಹಾರಾಜರ ನ್ಯಾಯ ಎಂದೂ ತಪ್ಪಾಗುವುದಿಲ್ಲ. ಅವರ ದೃಷ್ಟಿ ಮತ್ತು ದಂಡ ಎರಡೂ ನಿಖರವಾಗಿರುತ್ತವೆ. ನೀವು ವರ್ಷಗಟ್ಟಲೆ ಸಂಘರ್ಷ ಮಾಡಿದ್ದೀರಿ, ಕಷ್ಟಪಟ್ಟು ದುಡಿದಿದ್ದೀರಿ, ಪ್ರತಿ ಅಡಚಣೆಯನ್ನು ಅನುಭವಿಸಿದ್ದೀರಿ. ಕೊನೆಗೆ ಇದಕ್ಕೆ ಕಾರಣ ಏನು? ಇದರ ಕಾರಣ ತುಂಬಾ ಆಳವಾದ ಮತ್ತು ರಹಸ್ಯಮಯವಾದದ್ದು. ಅದನ್ನು ನಾವು ಮುಂದೆ ಹೇಳಲಿದ್ದೇವೆ. ನನಗೆ ಸ್ಪಷ್ಟವಾಗಿ ಅನಿಸುತ್ತಿದೆ, ಜೀವನ ನಿಮ್ಮನ್ನು ಹಲವು ಬಾರಿ ನಿರಾಸೆ ಮಾಡಿದೆ. ಯಾರನ್ನು ನೀವು ನಂಬಿದ್ದೀರೋ ಅವರನ್ನೇ ವಂಚನೆ ಮಾಡಿದ್ದಾರೆ. ಇದೇ ಕಾರಣಕ್ಕೆ ನಿಮ್ಮ ಮನಸ್ಸಿನಲ್ಲಿ ದೊಡ್ಡ ನೋವು ಮತ್ತು ಮುರಿತ ಇದೆ. ಆದರೆ ಇದೆಲ್ಲ ಸುಮ್ಮನೆ ಆಗಿಲ್ಲ. ಇದರ ಹಿಂದೆ ಒಬ್ಬ ವ್ಯಕ್ತಿ ಇದ್ದಾನೆ. ಅವನೇ ನಿಮ್ಮ ಕಷ್ಟಗಳಿಗೆ ನಿಜವಾದ ಕಾರಣ ಆಗಿದ್ದಾನೆ. ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇರುವವರೆಗೂ ನಿಮಗೆ ನಿಜವಾದ ಶಾಂತಿ ಸಿಗುವುದಿಲ್ಲ. ಅದೇ ಮನುಷ್ಯ ನಿಮ್ಮ ಜೀವನದಲ್ಲಿ ಅಂತಹ ನೆಗೆಟಿವ್ ಪ್ರಭಾವ ಬೀರಿದ್ದಾನೆ. ಅದರ ಪರಿಣಾಮ ಇವತ್ತಿಗೂ ಅನಿಸುತ್ತಿದೆ. ನಿಮ್ಮ ತೊಂದರೆಗಳು ಮತ್ತು ಅಡಚಣೆಗಳ ಹಿಂದೆ ಎಲ್ಲೋ ಒಂದು ಕಡೆ ಅವನದೇ ಕೈ ಇದೆ. ಸ್ನೇಹಿತರೆ, ಇದೇ ಹೆಸರು. ಅದನ್ನು ಕೇಳಿದ ಕೂಡಲೇ ನಿಮ್ಮ ಜೀವನದ ಹಲವು ರಹಸ್ಯಗಳು ತಾನಾಗಿಯೇ ಅರ್ಥವಾಗಲು ಶುರುವಾಗುತ್ತದೆ. ಇದೇ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ಶತ್ರು ಆಗಿದ್ದಾನೆ. ಮತ್ತೆ ಮತ್ತೆ ನಿಮ್ಮ ಜೀವನದಲ್ಲಿ ಬಂದ ಕಷ್ಟಗಳ ಹಿಂದೆ ಇದೇ ಒಬ್ಬ ವ್ಯಕ್ತಿಯ ಪ್ರಭಾವ ಇತ್ತು. ಅವನಿಂದಲೇ ನಿಮ್ಮ ಜೀವನದ ಖುಷಿ ಕಡಿಮೆಯಾಗುತ್ತಾ ಹೋಯಿತು ಮತ್ತು ತೊಂದರೆಗಳು ಹೆಚ್ಚಾಗುತ್ತಾ ಹೋದವು. ಆ ವ್ಯಕ್ತಿ ನಿಮ್ಮ ಸುತ್ತಮುತ್ತ ಇರುವವರೆಗೂ ನಿಮಗೆ ಮನಃಶಾಂತಿ ಇಲ್ಲ ಮತ್ತು ನೆಮ್ಮದಿ ಸಿಗುವುದಿಲ್ಲ. ಆದ್ದರಿಂದ ಸಮಯ ಇರುವಾಗಲೇ ಅವನಿಂದ ದೂರವಾಗುವುದು ತುಂಬ ಮುಖ್ಯ. ಕೊನೆಗೆ ಯಾರು ಆ ವ್ಯಕ್ತಿ? ಅವನ ಹೆಸರೇನು? ಎಂದು ಇದೇ ವಿಡಿಯೋದಲ್ಲಿ ಒಂದೊಂದೇ ಸತ್ಯವನ್ನು ನಿಮ್ಮ ಮುಂದೆ ಇಡಲಾಗುತ್ತದೆ. ಆದ್ದರಿಂದ ಇದನ್ನು ಕೊನೆಯವರೆಗೂ ಖಂಡಿತ ನೋಡಿ. ಆ ವ್ಯಕ್ತಿ ನಿಮ್ಮ ಏಳಿಗೆ ಮತ್ತು ಖುಷಿಯನ್ನು ಸಹಿಸಲು ಆಗುವುದಿಲ್ಲ. ನಿಮ್ಮ ಮನಸ್ಸನ್ನು, ಯಶಸ್ಸನ್ನು ಅವನು ಒಳಗೊಳಗೆ ಕಾಡುತ್ತಾನೆ. ಇದೇ ಕಾರಣಕ್ಕೆ ಅವನು ನಿರಂತರವಾಗಿ ನಿಮ್ಮ ವಿರುದ್ಧ ತಂತ್ರ ಮಾಡುತ್ತಿದ್ದಾನೆ. ನಿಮ್ಮ ದಾರಿಯಲ್ಲಿ ಅಡಚಣೆ ತರಲು ಪ್ರಯತ್ನ ಮಾಡಿದ್ದಾನೆ. ನೀವು ನಿಮ್ಮ ಗುರಿ ತಲುಪಬಾರದು ಎಂದು ಬಹುಶಃ ಇಲ್ಲಿಯವರೆಗೆ ನಿಮಗೆ ಅರ್ಥವೇ ಆಗಿಲ್ಲ. ಕೊನೆಗೆ ಇದ್ದಕ್ಕಿದ್ದಂತೆ ನಿಮ್ಮ ಜೀವನ ಇಷ್ಟು ಸಿಕ್ಕಾಗಿದ್ದು ಏಕೆ? ಪ್ರತಿ ಹೆಜ್ಜೆಯಲ್ಲೂ ಅಡಚಣೆ ಬರಲು ಶುರುವಾಯಿತು ಏಕೆ? ಪ್ರತಿ ಬಾರಿ ನಂಬಿಕೆ ಮುರಿದು ಹೋಯಿತು. ಆದರೆ ಈಗ ಹೆದರುವ ಅವಶ್ಯಕತೆ ಇಲ್ಲ. ಇಂದು ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಳಿ ಸ್ನೇಹಿತರೆ, ಈ ಹೆಸರು ನಿರಂತರವಾಗಿ ನಿಮ್ಮ ಹಿಂದೆ ಬಿದ್ದಿದೆ. ಇದು ನಿಮ್ಮ ಖುಷಿಯನ್ನು ಮುಗಿಸಲು ಪ್ರಯತ್ನ ಮಾಡುತ್ತಿದೆ. ಸಮಯ ಇರುವಾಗಲೇ ನೀವು ಎಚ್ಚರಿಕೆ ವಹಿಸದಿದ್ದರೆ ಈ ಮನುಷ್ಯ ನಿಮ್ಮ ಜೀವನವನ್ನು ಪೂರ್ತಿ ಅಸ್ತವ್ಯಸ್ತ ಮಾಡಿಬಿಡಬಹುದು. ಇವನು ನಿಮ್ಮ ಜೊತೆ ಮಾಡಿದ ಮೋಸ, ವಂಚನೆ, ಸತ್ಯ ಕೇಳಿದರೆ ನೀವು ಬೆಚ್ಚಿಬೀಳುತ್ತೀರಿ. ಆದ್ದರಿಂದ ಇವನ ನಿಜವಾದ ಮುಖವನ್ನು ಗುರುತಿಸಿ ಮತ್ತು ಸಮಯ ಇರುವಾಗಲೇ
ಇವನಿಂದ ದೂರ ಆಗಿ. ಹಾಗೆ ಮಾಡದಿದ್ದರೆ ಇವನು ನಿಮ್ಮ ಜೀವನದ ಶ್ರಮ, ಗೌರವ ಹಾಗೂ ಮಾನಸಿಕ ಶಾಂತಿಯನ್ನು ಕಿತ್ತುಕೊಳ್ಳಬಹುದು. ನಾನು ತಮಾಷೆ ಮಾಡುತ್ತಿಲ್ಲ, ಆದರೆ ಅದನ್ನು ಹಗುರವಾಗಿ ತೆಗೆದುಕೊಳ್ಳುವ ತಪ್ಪು ಮಾಡಬೇಡಿ. ಗ್ರಹಗಳ ಸ್ಥಿತಿ ಮತ್ತು ಸಮಯದ ಸೂಚನೆಗಳ ಆಧಾರದ ಮೇಲೆ ಈ ಮಾತು ಮುಂದೆ ಬರುತ್ತಿದೆ. ಸತ್ಯ ಏನೆಂದರೆ ಈಗ ನ್ಯಾಯದ ಸಮಯ ಹತ್ತಿರ ಬಂದಿದೆ. ದೇವರ ಮನೆಯಲ್ಲಿ ತಡವಾಗಬಹುದು, ಆದರೆ ನ್ಯಾಯ ಖಂಡಿತ ಸಿಗುತ್ತದೆ. ಯಾರು ನಿಮ್ಮ ಜೊತೆ ಮೋಸ ಮಾಡಿದ್ದರೋ, ನಿಮ್ಮ ನಂಬಿಕೆ ಮುರಿದಿದ್ದರೋ, ಈಗ ಅವರ ಜೀವನದಲ್ಲಿ ಕಷ್ಟದ ಸಮಯ ಶುರುವಾಗಿದೆ. ಕೆಟ್ಟ ದಿನಗಳ ನಿಧಾನವಾಗಿ ಹತ್ತಿರ ಬರುತ್ತಿವೆ. ಯಾರು ನಿಮಗೆ ತೊಂದರೆ ಕೊಟ್ಟರೋ ಈಗ ಅದೇ ವ್ಯಕ್ತಿ ಅದೇ ನೋವನ್ನು ಅನುಭವಿಸುತ್ತಿದ್ದಾನೆ. ಅವನು ಎಷ್ಟೇ ಪ್ರಯತ್ನ ಮಾಡಿದರೂ ತನ್ನ ಕರ್ಮದ ಪೂರ್ತಿ ಫಲವನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾರು ನಿಮ್ಮ ಜೀವನದಲ್ಲಿ ದುಃಖ ತುಂಬಿದ್ದರೂ ಈಗ ಅದೇ ದುಃಖ ಅವನ ಮುಂದೆ ನಿಂತಿದೆ. ನಾನು ಸ್ಪಷ್ಟವಾಗಿ ಸೂಚನೆ ನೀಡುತ್ತಿದ್ದೇನೆ. ನಿಮ್ಮ ವಿರೋಧಿ ಹಲವು ಬಾರಿ ನಿಮ್ಮ ವಿರುದ್ಧ ನೆಗೆಟಿವ್ ಎನರ್ಜಿ ಮತ್ತು ತಾಂತ್ರಿಕ ಪ್ರಭಾವಗಳನ್ನು ಬಳಸಲು ಪ್ರಯತ್ನ ಮಾಡಿದ್ದಾನೆ. ಅವನ ಉದ್ದೇಶ ನಿಮ್ಮನ್ನು ದುರ್ಬಲ ಮಾಡುವುದು ಮತ್ತು ನಿಮ್ಮ ಏಳಿಗೆಯನ್ನು ತಡೆಯುವುದು ಆಗಿತ್ತು. ಅಷ್ಟೇ ಅಲ್ಲ, ನಿಮ್ಮ ಖುಷಿ ಮತ್ತು ನಿಮ್ಮ ಆಸ್ತಿಯ ಮೇಲೂ ಪ್ರಭಾವ ಬೀರಲು ಬಯಸಿದ್ದ. ಆದರೆ ಅವನ ಪ್ರತಿಯೊಂದು ಯೋಜನೆ ವಿಫಲವಾಯಿತು, ಏಕೆಂದರೆ ನಿಮ್ಮ ಮೇಲೆ ಒಂದು ವಿಶೇಷ ದೈವಿಕ ಶಕ್ತಿಯ ರಕ್ಷಣೆ ಇತ್ತು. ಅದೇ ದೇವರು ಪ್ರತಿ ಸಾರಿ ನೆಗೆಟಿವ್ ಶಕ್ತಿಗಳು ಮತ್ತು ಕೆಟ್ಟ ಪ್ರಭಾವಗಳಿಂದ ನಿಮ್ಮನ್ನು ಕಾಪಾಡುತ್ತಾ ಬಂದಿದ್ದರು. ಇದೇ ಶಕ್ತಿ ನಿಮ್ಮನ್ನು ಸುತ್ತಲೂ ಒಂದು ಕಾಣದ ರಕ್ಷಾ ಕವಚದಂತೆ ನಿಂತಿತ್ತು. ಈಗ ಅತ್ಯಂತ ದೊಡ್ಡ ಪ್ರಶ್ನೆ ಏನೆಂದರೆ, ಕೊನೆಗೆ ಆ ದಿವ್ಯ ದೇವರು ಯಾರು? ಅವರಿಗೆ ನಿಮ್ಮ ಜೀವನಕ್ಕೂ ಏನು ಆಳವಾದ ಸಂಬಂಧ ಇದೆ? ಏಕೆ ಅವರು ಪ್ರತಿ ಬಾರಿ ನಿಮ್ಮನ್ನು ಸಂಕಟಗಳಿಂದ ಕಾಪಾಡುತ್ತಾರೆ? ಏಕೆ ಅವರು ಪ್ರತಿ ಕಷ್ಟದ ಸಮಯದಲ್ಲಿ ನಿಮಗೆ ರಕ್ಷಣೆ ನೀಡಲು ನಿಲ್ಲುತ್ತಾರೆ? ಇಂದು ಈ ವಿಡಿಯೋದಲ್ಲಿ ಈ ಆಳವಾದ ರಹಸ್ಯದ ಪರದೆಯನ್ನು ಸರಿಸಲಿದ್ದೇವೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ಖಂಡಿತ ನೋಡಿ, ಏಕೆಂದರೆ ಈಗ ನಿಮ್ಮ ಮನೆಯಲ್ಲಿ ಒಂದು ಅಪರೂಪದ ಮತ್ತು ಚಮತ್ಕಾರಿ ಶಕ್ತಿಯ ಪ್ರವೇಶ ಆಗಿದೆ. ಅಂತಹ ಒಂದು ದೈವಿಕ ಶಕ್ತಿ ಈಗ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದೆ. ಅದು ನಿಮ್ಮ ಅದೃಷ್ಟವನ್ನು ಬದಲಾಯಿಸುವ ಸಂಕಲ್ಪ ಮಾಡಿದೆ. ನಿಮ್ಮ ಮನೆಯಲ್ಲಿ ಈಗ ಒಂದು ಅತ್ಯಂತ ಪ್ರಭಾವಶಾಲಿ ಮತ್ತು ಶಕ್ತಿಶಾಲಿ ದೇವರ ಆಗಮನವಾಗಿದೆ. ಈ ದೈವಿಕ ಉಪಸ್ಥಿತಿ ಈಗ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಖುಷಿಗಳಿಂದ ತುಂಬಲಿದೆ. ಈ ದೇವರು ನಿಮ್ಮ ಜೀವನದಲ್ಲಿ ಬೆಳಕು ಮತ್ತು ಆನಂದದ ಹೊಸ ದೀಪ ಹಚ್ಚಲಿದ್ದಾರೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಹೇಳುತ್ತಿದ್ದೇನೆ, ಯಾವ ಖುಷಿಗಳಿಗಾಗಿ ನೀವು ವರ್ಷಗಟ್ಟಲೆ ಕಾದಿದ್ದೀರೋ, ಎಷ್ಟೋ ಸಲ ದೇವರಿಗೆ ಪ್ರಾರ್ಥನೆ ಮಾಡಿದ್ದೀರೋ, ಈಗ ಅದೇ ಖುಷಿಗಳು ನಿಮ್ಮ ಜೀವನದ ಬಾಗಿಲು ತಟ್ಟಲಿವೆ. ಸ್ನೇಹಿತರೆ, ಯಾವ ಕನಸುಗಳು ಮತ್ತು ಖುಷಿಗಳಿಗಾಗಿ ನೀವು ಹಗಲು ರಾತ್ರಿ ಶ್ರಮಪಟ್ಟಿದ್ದೀರಿ, ಯಾವುದಕ್ಕೆ ನೀವು ಕಣ್ಣಿಂದ ಎಷ್ಟೋ ಸಲ ಕಣ್ಣೀರು ಬಂತೋ, ಈಗ ಅದೇ ಸುಖ ನಿಮ್ಮ ಹತ್ತಿರ ಬರಲಿದೆ. ಪ್ರಪಂಚದ ಖುಷಿಗಳು ಈಗ ನಿಧಾನವಾಗಿ ನಿಮ್ಮ ಜೀವನದ ಭಾಗವಾಗಲಿವೆ. ಆದ್ದರಿಂದ ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆಯವರೆಗೂ ನೋಡುವುದನ್ನು ಖಂಡಿತವಾಗಿ ಮರೆಯಬೇಡಿ. ಇಂದು ನಾನು ನಿಮಗೆ ಹೇಳಿರುವ ಸತ್ಯ ಅಂತಹ ಮಾಹಿತಿ ಬಹುಶಃ ನಿಮಗೆ ಪೂರ್ತಿ ಯೂಟ್ಯೂಬ್ನಲ್ಲಿ ಬೇರೆಲ್ಲೂ ನೋಡಲು ಸಾಧ್ಯವಾಗುವುದಿಲ್ಲ. ಈಗ ನಿಮ್ಮ ಜೀವನದ ಒಂದು ಹೊಸ ಮತ್ತು ಮುಖ್ಯವಾದ ಅಧ್ಯಾಯ ಶುರುವಾಗಲಿದೆ. ಸ್ನೇಹಿತರೆ, ಈಗಲೂ ಸಮಯ ಇದೆ, ಎಚ್ಚರವಾಗಿರಿ. ಏಕೆಂದರೆ ಒಂದು ಚಿಕ್ಕ ತಪ್ಪು ಕೂಡ ನಿಮ್ಮನ್ನು ತೊಂದರೆಗೆ ತಳ್ಳಬಹುದು. ಇಂದು ಯಾವ ರಹಸ್ಯ ಮುಂದೆ ಬರಲಿದೆಯೋ ಅದು ನಿಮ್ಮ ಯೋಜನೆಗಳನ್ನು ಪೂರ್ತಿಯಾಗಿ ಬದಲಿಸಿಬಿಡುತ್ತದೆ. ನಿಮ್ಮ ಜೀವನದಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಘಟನೆಗಳ ಹಿಂದೆ ಕೊನೆಗೆ ಕಾರಣ ಏನು? ಯಾವ ವಿಷಯಗಳ ಬಗ್ಗೆ ನೀವು ಹೆಚ್ಚು ಗಮನ ಕೊಡಬೇಕು? ಯಾವ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು? ಇದೆಲ್ಲವೂ ಇಂದು ನಿಮಗೆ ವಿಸ್ತಾರವಾಗಿ ತಿಳಿಯಲಿದೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡುವುದು ತುಂಬ ಅವಶ್ಯಕ. ಸ್ನೇಹಿತರೆ, ಈಗ ಅವಳಿಗೆ ಹತ್ತಿರ ಬಂದಿದೆ, ಆ ಗಳಿಗೆ ಹತ್ತಿರ ಬಂದಿದೆ. ನಿಮ್ಮ ಅದೃಷ್ಟದ ಬಾಗಿಲುಗಳು ತೆರೆಯಲಿವೆ ಮತ್ತು ಅದೃಷ್ಟ ನಿಮ್ಮ ಪರವಾಗಿ ನಗಲು ಶುರು ಮಾಡುತ್ತದೆ. ಆದರೆ ಅದಕ್ಕಿಂತ ಮೊದಲು ನೀವು ತಿಳಿಯಬೇಕು, ಅಂತಹ ಯಾವ ತಪ್ಪು ಇದೆ ಅದನ್ನು ನೀವು ಮತ್ತೆ ಮತ್ತೆ ಮಾಡುತ್ತಿದ್ದೀರಿ. ಇದೇ ಒಂದು ಶ್ರಮವನ್ನು ಅಪೂರ್ಣ ಮಾಡುತ್ತಿದೆ ಮತ್ತು ನಿಮ್ಮ ದಾರಿಯಲ್ಲಿ ನಿರಂತರ ಅಡಚಣೆಗಳನ್ನು ಸೃಷ್ಟಿ ಮಾಡುತ್ತಲೇ ಇರುತ್ತದೆ. ಸ್ನೇಹಿತರೆ, ನೀವು ಈ ತಪ್ಪನ್ನು ಗುರುತಿಸಿ ಸರಿಪಡಿಸುವವರೆಗೂ ದುಃಖ ಮತ್ತು ತೊಂದರೆಗಳು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಎಷ್ಟು ಬೇಗ ನೀವು ಇದನ್ನು ಸರಿಪಡಿಸುತ್ತೀರೋ ಅಷ್ಟು ಬೇಗ ನಿಮ್ಮ ಜೀವನ ಮತ್ತೆ ಸರಿಯಾದ ದಿಕ್ಕಿನಲ್ಲಿ ಸಾಗಲು ಶುರುವಾಗುತ್ತದೆ. ಆದರೆ ನಿರ್ಲಕ್ಷ್ಯ ಮಾಡದಿರೆ ಕಠಿಣ ಪರಿಸ್ಥಿತಿಯಾಗಬಹುದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.